ಹೀಗೆ ಹೇಳುತ್ತಾ ಈ ಒಂದು ವಿಡಿಯೋ ಈಗ ಪ್ರಾರಂಭಿಸ್ತಾ ಇದ್ದೇನೆ. ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಫಸ್ಟ್ ಪ್ರಶ್ನೆ ರೋಮನ್ ಅಂಕಿ 1ರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ. ಪ್ರತಿಯೊಂದು ಪ್ರಶ್ನೆಗೂ 1 ಅಂಕವನ್ನು ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ 1, ಹಣದ ಪ್ರಮುಖ ಕಾರ್ಯ. ಅದರಲ್ಲಿ ಎ ಉಳಿತಾಯ, ಬಿ ವೆಚ್ಚ, ಸಿ ವಿನಿಮಯ ಮಾಧ್ಯಮ, ಡಿ ಹೂಡಿಕೆ. ಇಲ್ಲಿ ಈ ಹಣದ ಪ್ರಮುಖ ಕಾರ್ಯದಲ್ಲಿ ಉಳಿತಾಯ ಅಂತಕ್ಕಂಥದ್ದು ಇದು ತಪ್ಪಾದ ಆನ್ಸರ್. ಅದೇ ರೀತಿ ವೆಚ್ಚನೂ ಕೂಡ ತಪ್ಪು ಮತ್ತು ಡಿ ಹೂಡಿಕೆಯೂ ಕೂಡ ತಪ್ಪು. ಇಲ್ಲಿ ಸರಿಯಾದ ಉತ್ತರ ವಿನಿಮಯ ಮಾಧ್ಯಮವಾಗಿರ್ತಕ್ಕಂಥದ್ದು. ಈ ಒಂದು ಹಣದ ಪ್ರಮುಖ ಕಾರ್ಯ ಏನಾಗ್ತದೆ ಅಂತಂದರೆ, ಹಣ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೊಡುವುದು ಮತ್ತು ತಗೊಳ್ಳುವುದು, ಈ ಕಾರ್ಯ ಹಣ ಮಾಡ್ತದೆ. ಆದರೆ ಇವು ಉಳಿದು 3 ಕಾರ್ಯಗಳನ್ನು ಹಣ ಮಾಡುವುದಿಲ್ಲ ಅಂತಕ್ಕಂಥದ್ದು. ಅದೇ ರೀತಿಯಾಗಿ 2ನೇ ಪ್ರಶ್ನೆ ನೋಡಿ, ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕು. ಹಣಕಾಸಿನ ಒಂದು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕು ಯಾವುದು ಅಂತ ಈ ಪ್ರಶ್ನೆ ಇದೆ. ಇದರಲ್ಲಿ ಎ RBI, ಬಿ ನಬಾರ್ಡ ಮತ್ತು ಸಿ RRB, ಡಿ IDBI. ಇಲ್ಲಿ ನಬಾರ್ಡ ಅಂತಕ್ಕಂಥದ್ದು ಇದು ಒಂದು ಕೃಷಿ ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಂಕು. ನ್ಯಾಷನಲ್ ಅಗ್ರಿಕಲ್ಚರ್ ಬ್ಯಾಂಕ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ ಈ ನಬಾರ್ಡ. ಅದೇ ರೀತಿಯಾಗಿ RRB ಅಂತಂದರೆ ರೀಜನಲ್ ರೂರಲ್ಸ್ ಬ್ಯಾಂಕ್ ಮತ್ತು ಡಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಆದರೆ ಈ 3 ಬ್ಯಾಂಕ್ಗಳು ಪ್ರಾಧಿಕಾರದ ಕಾರ್ಯನಿರ್ವಹಿಸುವ ಬ್ಯಾಂಕ್ಗಳಲ್ಲ. ಆದರೆ ಇಲ್ಲಿ ಸರಿಯಾದ ಉತ್ತರ RBI ಬ್ಯಾಂಕ್ ಆಗಿರ್ತಕ್ಕಂಥದ್ದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರಿಯಾದ ಉತ್ತರ. 3ನೇ ಪ್ರಶ್ನೆ, ಆರ್ಥಿಕತೆಯಲ್ಲಿ ಈ ಬ್ಯಾಂಕ್ಗಳು ಹಣದ ನಿರ್ಮಾಣದ ಪದ್ಧತಿಯ ಭಾಗವಾಗಿದೆ. ಈ ಹಣದ ನಿರ್ಮಾಣ ಪದ್ಧತಿಯ ಭಾಗವಾಗಿದೆ ಅಂತ ಈ ರೀತಿ ಪ್ರಶ್ನೆ ಇದೆ. ಇಲ್ಲಿ ಬ್ಯಾಂಕರ್ಗಳು ಇದು ಕೂಡ ಹಣದ ನಿರ್ಮಾಣ ಪದ್ಧತಿ ಕಾರ್ಯ ಆಗುವುದಿಲ್ಲ. ಅದೇ ರೀತಿಯಾಗಿ RBI ಇದು ಕೂಡ ಒಂದು ಹಣದ ನಿರ್ಮಾಣ ಕಾರ್ಯ ಪದ್ಧತಿ ಆಗುವುದಿಲ್ಲ. ಈ ಮೇಲಿನ ಯಾವುದೂ ಅಲ್ಲ, ಇದನ್ನು ಕೂಡ ಅಲ್ಲ. ಆದರೆ ಸರಿಯಾದ ಉತ್ತರ ವಾಣಿಜ್ಯ ಬ್ಯಾಂಕುಗಳು, ಕಮರ್ಷಿಯಲ್ಸ್ ಬ್ಯಾಂಕ್ ಏನು ಮಾಡ್ತಾವೆ ಅಂತಂದರೆ ಹಣದ ನಿರ್ಮಾಣ ಪದ್ಧತಿಯ ಭಾಗವಾಗಿದೆ ಅಂತಂತಂದರೆ ಇಲ್ಲಿ ವಾಣಿಜ್ಯ ಬ್ಯಾಂಕ್ಗಳನ್ನು ಠೇವಣಿಗಳನ್ನು ಸ್ವೀಕಾರ ಮಾಡ್ತಾ ಇದೆ ಮತ್ತು ಈ ಬ್ಯಾಂಕ್ಗಳಿಂದ ಸಾಲಗಾರರಿಗೆ ಸಾಲವನ್ನು ಕೂಡ ಕೊಡ್ತಾ ಇದೆ. ಈ ಉದಾಹರಣೆಗೆ ಅಗ್ರಿಕಲ್ಚರ್ ಲೋನ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಲೋನ್ ಆಗಿರ್ಬೋದು, ಗೋಲ್ಡ್ ಲೋನ್ ಆಗಿರ್ಬೋದು, ಈ ಥರ ಇಂಥ ಲೋನ್ಗಳು ಕೊಡೋದರಿಂದ ಇಲ್ಲಿ ಹಣದ ನಿರ್ಮಾಣ ಆಗ್ತಾ ಇದೆ. ಯಾವ ರೀತಿ ಹಣದ ನಿರ್ಮಾಣ ಆಗ್ತಾ ಇದೆ ಅಂತಂತಂದರೆ, ತಾವುಗಳನ್ನು ಹಣ ಕೊಡೋದ್ರಿಂದ ಆ ಹಣಕ್ಕೆ ಪ್ರತಿಯಾಗಿ ಬಡ್ಡಿ ಸಮೇತ ವಾಣಿಜ್ಯ ಬ್ಯಾಂಕ್ಗಳನ್ನು ತೆಗೆದುಕೊಳ್ತವೆ. ಆ ಕಾರಣಕ್ಕಾಗಿ ಹಣದ ನಿರ್ಮಾಣ
ಪದ್ಧತಿಯ ಕಾರ್ಯವಾಗಿ ವಾಣಿಜ್ಯ ಬ್ಯಾಂಕು ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟು ಪ್ರಶ್ನೆ 4. ಭದ್ರತೆಗಳಿಗೆ ಪ್ರತಿಯಾಗಿ RBI ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಸಾಲದ ಮೇಲಿನ ದರವನ್ನು, ಅಂದರೆ ಭದ್ರತೆಗಳಿಗೆ ಪ್ರತಿಯಾಗಿ RBI ಏನಿರುತ್ತಲ್ಲ ಈ ಒಂದು ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ನೀಡುವ ಸಾಲದ ಮೇಲಿನ ದರ ಅಂತಂದರೆ ಇಲ್ಲಿ ಬ್ಯಾಂಕ್ ದರ ಅಂದರೆ ಈ ಬ್ಯಾಂಕ್ ರೇಟ್ ಅಂತ ಕರಿತೇವೆ, ಇದು ಕೂಡ ಅಲ್ಲ. ಅದೇ ರೀತಿಯಾಗಿ ರಿವರ್ಸ್ ಅಂದರೆ ರೆಪೋ ದರ, ಇದು ಕೂಡ ಅಲ್ಲ. ಇಲ್ಲಿ ಬಿ ಉತ್ತರ ಆಗಿರ್ತಕ್ಕಂಥ ಈ ಮೇಲಿನ ಯಾವುದೂ ಕೂಡ ಅಲ್ಲ. ಸರಿಯಾದ ಉತ್ತರ ರೆಪೋ ದರ ಆಗಿರ್ತಕ್ಕಂಥದ್ದು. ಈ ಭದ್ರತೆಗಳಿಗೆ ಅನುಗುಣವಾಗಿ RBI ಏನು ಮಾಡ್ತಾ ಇದೆ ಅಂತಂದರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ಕೊಡುವಾಗ ಆ ರೆಪೋ ದರವನ್ನು ಹಚ್ತಾರೆ, ಅದನ್ನೇ ನಾವು ರೆಪೋ ದರ ಅಂತ ಕರೀತೇವೆ. 5ನೇ ಪ್ರಶ್ನೆ, ಹಣದ ಪೂರೈಕೆಯನ್ನು ಪ್ರಭಾವಿಸುವ RBIನ ಪ್ರಮುಖ ಸಾಧನ. ಇಲ್ಲಿ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಮುಚ್ಚಿದ ಮಾರುಕಟ್ಟೆ ಕಾರ್ಯಾಚರಣೆ, ಹಣದ ಕಾರ್ಯಾಚರಣೆ ಮೇಲಿನ ಯಾವುದೂ ಅಲ್ಲ. ಈ ಒಂದು ಸರಿಯಾದ ಉತ್ತರ ಅಂತಂದರೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ, ಓಪನ್ ಮಾರ್ಕೆಟ್ ಅಂತಕ್ಕಂಥದ್ದು ಇದು ಸರಿಯಾದ ಉತ್ತರವಾಗಿದೆ. ಆದರೆ ಈ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಲ್ಲ, ಮೇಲಿನ ಯಾವುದೂ ಕೂಡ ಅಲ್ಲ, ಮತ್ತು ಹಣದ ಕಾರ್ಯಾಚರಣೆನೂ ಕೂಡ ಅಲ್ಲ. ಈ ಒಂದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯಲ್ಲಿ ಇಲ್ಲಿ ಯಾರು ಬೇಕಾದರೂ ಕೂಡ ಹಣಗಳನ್ನು ಇಡಬಹುದು ಮತ್ತು ತಗೊಳ್ಬಹುದು. ಓಪನ್ ಮಾರ್ಕೆಟ್ದಲ್ಲಿ ಯಾರೂ ಕೂಡ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿ ತಾವು ಹಣದ ಪೂರೈಕೆಯನ್ನು ಪ್ರಭಾವಿಸುವಕ್ಕೆ ಮುಕ್ತ ಮಾರುಕಟ್ಟೆಯ ಒಂದು ಸೂಕ್ತವಾದ ಉತ್ತರ. ಇಲ್ಲಿ ರೋಮನ್ ಅಂಕಿ 2ದಲ್ಲಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ, ಇಲ್ಲಿ ಕೂಡ ಪ್ರತಿಯೊಂದಕ್ಕೂ ಒಂದು ಅಂಕವನ್ನು ಒಳಗೊಂಡಿರ್ತಕ್ಕಂಥದ್ದು. ಪ್ರಶ್ನೆ ಉತ್ತರ, ಹಣದ ಬಳಕೆ ಇಲ್ಲದೆ ನಡೆಯುವ ಆರ್ಥಿಕ ವಿನಿಮಯವನ್ನು ಸಾಟಿ ವಿನಿಮಯ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅಂತ ಕರೆಯುತ್ತೇವೆ. ಇಲ್ಲಿ ಈ ವಸ್ತು ವಿನಿಮಯ ಪದ್ಧತಿ ಅಥವಾ ಸಾಟಿ ವಿನಿಮಯ ಪದ್ಧತಿ ಅಂತಂದರೆ ತಾವುಗಳು ಒಬ್ಬ ಎ ಹತ್ರ ಬಲ್ಲಿ ಮತ್ತು ಬಿ, ಎ ಹತ್ರ ವ್ಯಕ್ತಿ ಬಲ್ಲಿ ಇಲ್ಲಿ ಎಮ್ಮೆ ಇದ್ದರೆ, ಬಿ ಹತ್ರ ವ್ಯಕ್ತಿ ಬಲ್ಲಿ ಆಕಳು ಇದ್ದರೆ, ಇವರು ಎದವ ಬಿದವನಿಗೆ ಎಮ್ಮೆ ಕೊಡ್ಬೋದು, ಬಿದವ ಎದವನಿಗೆ ಆಕಳು ಕೊಡ್ಬೋದು. ಇದಕ್ಕೆ ಸಾಟಿ ವಿನಿಮಯ ಪದ್ಧತಿ ಅಂತೇವೆ. ಇದು ಹಣದ ಇಲ್ಲದೇ ನಡೀತಕ್ಕಂಥ ಒಂದು ವ್ಯವಹಾರ. ಅದೇ ರೀತಿ ದವಸ ಧಾನ್ಯಗಳಾಗಿರ್ಬೋದು, ಈ ರೀತಿ ವಸ್ತುಗಳನ್ನು ನಾವು ಒಂದು ವಸ್ತುವನ್ನು ಇನ್ನೊಬ್ಬರಿಗೆ ಕೊಟ್ಟು ಅವ್ರ ಬಳಿ ಇರ್ತಕ್ಕಂಥ ವಸ್ತುಗಳನ್ನು ನಾವು ತಗೊಳ್ತಕ್ಕಂಥದ್ದು ಮಾಡಿದರೆ ಇದನ್ನು ಸಾಟಿ ವಿನಿಮಯ ಪದ್ಧತಿ ಅಂತ ಕರೆಯುತ್ತಾರೆ. ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ, ಭಾರತದಲ್ಲಿ ಕರೆನ್ಸಿ ನೋಟುಗಳು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಯಾವುದು ಅಂತಂದರೆ ಕರೆನ್ಸಿ.
ಏಕಮಾತ್ರ ಸಂಸ್ಥೆ ಅಂತಂದರೆ ಅದು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾತ್ರ ಏನು ಮಾಡ್ತಾ ಇದೆ ಅಂತಂದರೆ ಕರೆನ್ಸಿ ಮತ್ತು ಕಾಯಿನ್ ಮತ್ತು ನೋಟುಗಳು ಈ ಒಂದು ಎರಡು ಚಲಾವಣೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದೇ ಸಂಸ್ಥೆ ಇರ್ತಕ್ಕಂಥದ್ದು. ಇದು ಸರಿಯಾದ ಉತ್ತರ. ಮೂರನೇದು, ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚಲಾವಣೆಗೆ ತರ್ತಾರೆ ಅಂತಂದರೆ ಓನ್ಲಿ ನಾಣ್ಯಗಳು ಭಾರತ ಸರ್ಕಾರ ಜಾರಿಗೆ ತರ್ತಕ್ಕಂಥದ್ದು ನಾಣ್ಯಗಳು. ಅದೇ ರೀತಿ ನಾಲ್ಕನೇ, ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೆಂದರೆ ಡ್ಯಾಶ್ ಡ್ಯಾಶ್ ನಿಭಾಯಿಸುತ್ತದೆ. ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶ ವ್ಯವಹಾರಗಳನ್ನು ಇಲ್ಲಿ ಮಾಡೋದಕ್ಕೋಸ್ಕರ ಹಣವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಐದನೇದು, M1 ಮತ್ತು M2ಗಳ ಡ್ಯಾಶ್ ಎಂದು ಕರೆಯುತ್ತೇವೆ. ಈ M1 ಮತ್ತು M2ಗಳನ್ನು ಇಲ್ಲಿ ಸಂಕುಚಿತ ಹಣ ಅಂತ ಕರೀತೇವೆ, M1 ಮತ್ತು M2ಗೆ. ಅದೇ ರೀತಿ M3 ಮತ್ತು M4ಗೆ ಯಾವ ಹಣ ಅಂತ ಕರಿತೀವಿ ಅಂತಂದರೆ ಇಲ್ಲಿ ವಿಶಾಲ ಹಣ ಅಂತ ಕರೀತೇವೆ. ಇದಕ್ಕೆ ವಿಶಾಲ ಹಣ. ರೋಮನ್ ಅಂಕಿ 3 ಹೊಂದಿಸಿ ಬರೆಯಿರಿ. ಇದು ಕೂಡ 5 ಅಂಕಲ್ಲಿ ಒಂದೊಂದಕ್ಕೆ ಒಂದೊಂದು ಅಂಕ ಇರ್ತಕ್ಕಂಥದ್ದು, ಎ ಭಾಗ ಮತ್ತು ಬಿ ಭಾಗದಲ್ಲಿ. ಇಲ್ಲಿ ನೋಡಿ, ಎಸ್ ಎಲ್ ಆರ್ ಅಂತಂತಂದರೆ ಈ ಒಂದು ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ಕರಿತೇವೆ ಎಸ್ ಎಲ್ ಆರ್ಗೆ. ಹೌದಾ? ಇಲ್ಲಿ ಸ್ಪೆಷಲ್ ಲಿಕ್ವಿಡಿಟಿ ರೈಟ್ಸ್ ಅಂತ ಕರೀತಾರೆ, ಶಾಸನಬದ್ಧ ದ್ರವ್ಯತೆ ಅನುಪಾತ. ಎರಡನೇದು, ನಾಣ್ಯಗಳ ಚಲಾವಣೆ ಅಂತಂದರೆ ಭಾರತ ಸರ್ಕಾರ ನಾಣ್ಯಗಳನ್ನು ಚಲಾವಣೆ ಮಾಡ್ತಕ್ಕಂಥದ್ದು. ಅದೇ ರೀತಿ ಹಣ ಅಂತಂತಂದರೆ ಈ ಹಣ ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿ M1 ಮತ್ತು M3 ಮತ್ತು M4 ವಿಶಾಲ ಹಣವಾಗಿದೆ. ಮರು ಖರೀದಿ ಒಪ್ಪಂದ, ಇಲ್ಲಿ ಮರು ಖರೀದಿ ಒಪ್ಪಂದ ಇಲ್ಲಿ ರೇಪೋ ದರವಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ಹೊಂದಿಸಿ ಬರೆಯವು ಕರೆಕ್ಟ್ ಅದರ ಎದುರುಗಡೆ ನಾವು ಬರೆದಿದ್ದಾದರೆ ನಮಗೆ ಪರೀಕ್ಷೆ ದೃಷ್ಟಿಯಿಂದ 5 ಅಂಕಗಳನ್ನು ಸಿಗ್ತವೆ. ರೋಮನ್ ಅಂಕಿ 4ರಲ್ಲಿ ಈ ಕೆಳಗಿನ ಒಂದು ಪದಗಳ ವ್ಯಾಖ್ಯೆಗಳಲ್ಲಿ ಉತ್ತರಿಸಿರಿ ಅಂತ. ಇಲ್ಲಿ ಪ್ರಶ್ನೆ ನೋಡಿ, ವಸ್ತು ವಿನಿಮಯ ಪದ್ಧತಿ ಎಂದರೇನು ಅಂತ. ಈಗ ತಾನೇ ಹಣದ ವಿನಿಮಯ ಮಾಧ್ಯಮವಾಗಿ ಬಳಸದೆ ನಡೆಸುವ ಆರ್ಥಿಕ ವಿನಿಮಯಗಳನ್ನು ನಾವು ವಸ್ತು ವಿನಿಮಯ ಪದ್ಧತಿ ಅಂತ ಕರಿತೇವೆ. ಇಲ್ಲಿ ಹಣದ ವಿನಿಮಯ ಮಾಧ್ಯಮವಾಗಿ ಬಳಸದೆ ಅಂದರೆ ಇಲ್ಲಿ ಬಳಸದೆ ಇಲ್ಲಿ ನಡೆಸುವ ಆರ್ಥಿಕ ವಿನಿಮಯ ವಸ್ತು ವಿನಿಮಯ ಪದ್ಧತಿ ಎಂದು ಕರೆಯುತ್ತೇವೆ. ಇಲ್ಲಿ ಹಣದ ವ್ಯವಹಾರವನ್ನು ಇರಲಾರ್ದೇ ನಡೆಸ್ತಕ್ಕಂಥ ಒಂದು ಪದ್ಧತಿಗೆ ನಾವು ವಸ್ತು ವಿನಿಮಯ ಪದ್ಧತಿ ಅಂತ ಕರಿತೇವೆ. ಅಥವಾ ಹಣವನ್ನು ಮಾಧ್ಯಮವಾಗಿ ಬಳಸದೆ ಸರಕುಗಳಿಗೆ ಬದಲಾಗಿ ಸರಕುಗಳನ್ನೇ ಸೇವೆಗಾಗಿ ಬಳಸಲಾಗಿ ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಪದ್ಧತಿಗೆ ಸಾಟಿ ವಿನಿಮಯ
ಅಥವಾ ವಸ್ತು ವಿನಿಮಯ ಪದ್ಧತಿನೂ ಅಂತ ಕರೀತೇವೆ. ಈ ರೀತಿ ನಾವು ವಸ್ತು ವಿನಿಮಯ ಎಂದರೇನೋಕ್ಕೆ ಉತ್ತರ. ಅದೇ ರೀತಿ ಎರಡನೇ, ಹಣದ ಅರ್ಥ ನೀಡಿ. ವಿನಿಮಯ ಮಾಧ್ಯಮವಾಗಿ ಸಾಮಾನ್ಯವಾಗಿ ಎಲ್ಲರೂ ಕೊಳ್ಳುವ ಮಧ್ಯವರ್ತಿ ವಸ್ತುವನ್ನೇ ಹಣವೆಂದು ಕರೆಯುತ್ತೇವೆ. ಇಲ್ಲಿ ಎಲ್ಲರನ್ನು ಒಪ್ಪಿಕೊಳ್ಳುವ ವಸ್ತು ನಾವೇನಂತ ಕರಿತೀವಿ ಅಂದರೆ ಹಣ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ವಾಯ್ದೆ ಠೇವಣಿ ಎಂದರೇನು ಅಂತ. ಈ ವಾಯ್ದೆ ಠೇವಣಿ ಅಂತಂದರೆ ಪರಿಪಕ್ವತೆ ಅಥವಾ ನಗದೀಕರಣಕ್ಕೆ ನಿಶ್ಚಿತ ಕಾಲಾವಧಿಯನ್ನು ಹೊಂದಿರುವ ಠೇವಣಿಯನ್ನು ವಾಯ್ದೆ ಠೇವಣಿ ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ, ಫಿಯಟ್ ಹಣ ಎಂದರೇನು ಅಂತ. ಫಿಯಟ್ ಹಣದ ಮುಖ್ಯ ಬೆಲೆಗಿಂತ ಕಡಿಮೆ ಆಂತರಿಕ ಮೌಲ್ಯವನ್ನು ಹೊಂದಿರುವ ಶಾಸನಬದ್ಧ ಕರೆನ್ಸಿ ನೋಟು ಮತ್ತು ನಾಣ್ಯಗಳನ್ನು ನಾವು ಫಿಯಟ್ ಹಣ ಎಂದು ಕರೆಯುತ್ತೇವೆ. ಅಂದರೆ ನೋಡಿ, ಈ ಹಣದ ಮುಖ್ಯ ಬೆಲೆಗಿಂತ ಕಡಿಮೆ ಆಂತರಿಕ ಮೌಲ್ಯವನ್ನು ಹೊಂದಿರುವ ಶಾಸನಬದ್ಧ ಕರೆನ್ಸಿ ನೋಟು ಮತ್ತು ನಾಣ್ಯಗಳನ್ನು ನಾವು ಏನಂತ ಕರಿತೀವಿ, ಫಿಯಟ್ ಹಣ ಎಂದು ಕರೆಯುತ್ತೇವೆ. ಅದೇ ರೀತಿ 5ನೇ ಪ್ರಶ್ನೆ, ಅಧಿಕ ಶಕ್ತಿ ಹಣದ ಅರ್ಥವನ್ನು ಬರೆಯಿರಿ ಅಂತಂದಾಗ ಉತ್ತರ, ಕೇಂದ್ರ ಬ್ಯಾಂಕ್ ಚಲಾವಣೆಗೆ ತಂದಿರುವ ಸಾರ್ವಜನಿಕ ಮತ್ತು ವಾಣಿಜ್ಯ ಬ್ಯಾಂಕ್ಗಳನ್ನು ಹೊಂದಿರುವ ಹಣವನ್ನು ನಾವು ಅಧಿಕ ಹಣ ಎಂದು ಕರೆಯುತ್ತೇವೆ. ಅಂದರೆ RBI ಬ್ಯಾಂಕು ತಂದಿರುವ ಸಾರ್ವಜನಿಕ ಮತ್ತು ವಾಣಿಜ್ಯ ಬ್ಯಾಂಕ್ಗಳನ್ನು ಹೊಂದಿರುವ ಹಣ, ಅಂದರೆ ಸಾರ್ವಜನಿಕರ ಬಳಿ ಇರ್ತಕ್ಕಂಥ ಹಣ ಮತ್ತು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಹಣ, ಇದು ಅಧಿಕ ಹಣವೇ. ಇದಕ್ಕೆ ನಾವೇನಂತೇವೆ ಅಂತಂದರೆ, ಈ ಅಧಿಕ ಹಣ ಅಂದರೆ ಪಬ್ಲಿಕ್ ಜನರ ಬಳಿ ಇರ್ತಕ್ಕಂಥ ಹಣ ಮತ್ತು ವಾಣಿಜ್ಯ ಬ್ಯಾಂಕ್ಗಳ ಎರಡೂ ಹೊಂದಿರತಕ್ಕಂಥ ಹಣಕ್ಕೆ ನಾವೇನು ಅಧಿಕ ಹಣ ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಕ್ವಶನ್ 6ನೇದು, CRR ಅಂತಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಇದರ ಫುಲ್ ಫಾರ್ಮು. ಇದ್ರ ವಿಸ್ತರಿಸಿ ಅಂತ ಕ್ವಶನ್ ಕೇಳಿದರೆ, ನಗದು ಮೀಸಲು ಅನುಪಾತ. ಈ ನಗದು ಮೀಸಲು ಅನುಪಾತ ಅಂತಂತಂದರೆ ಈ ಒಂದು RBI ಏನು ಮಾಡ್ತದೆ ಅಂತಂದರೆ, ಈ ಕೆಳಗಡೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲ ಕೊಡುವಾಗ ತನ್ನ ಹತ್ರ ನಗದು ರೂಪದಲ್ಲಿ ಹಣ ಇಟ್ಕೊಳ್ತದೆ. ಈ ನಗದು ರೂಪದಲ್ಲಿ ಹಣ ಇಟ್ಟುಕೊಂಡಿದ್ದನ್ನು ನಾವು ನಗದು ಮೀಸಲು ಅನುಪಾತ ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ, ರಿಸರ್ವದಲ್ಲಿ ಆ ಹಣವನ್ನು ಹಾಗೆ ಇಟ್ಕೊಳ್ತಕ್ಕಂಥದ್ದು, ಇದನ್ನು ನಾವು ನಗದು ಮೀಸಲು ಅನುಪಾತ ಅಂತ ಕರೀತೇವೆ. ಅದೇ ರೀತಿ ಬ್ಯಾಂಕ್ ದರ ಎಂದರೇನು ಅಂತಂದರೆ, RBI ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಸಾಲದ ಮೇಲಿನ ನಿಗದಿಪಡಿಸಿರುವ ಬಡ್ಡಿ ದರವೇ ಬ್ಯಾಂಕ್ ದರ ಅಂತ ಕರೀತೇವೆ. ಈಗ ತಾನೇ ಹೇಳ್ದ, ಈ RBI ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲ ಕೊಡುವಾಗ, ಫಾರ್ ಎಕ್ಸಾಂಪಲ್ 100 ಕೋಟಿ ಸಾಲ ಕೊಡ್ತಾ ಇದೆ ಅಂತ ಇಟ್ಕೊಳ್ಳಿ.
ಈ 100 ಕೋಟಿ ಸಾಲ ಕೊಡುವಾಗ ಇವರು ಒಂದು 20% ಅಂದರೆ 20 ಕೋಟಿ ತನ್ನ ಹತ್ರ ಇಟ್ಕೊಂಡು ಇನ್ನು 80 ಕೋಟಿ ಕೊಡೋದಕ್ಕೆ ಈ 80 ಕೋಟಿ ಕೊಡ್ತಕ್ಕಂಥ ಹಣಕ್ಕೆ ಏನು ಮಾಡ್ತಾರಂತಾರೆ, ಬಡ್ಡಿ ಹಚ್ತಾರೆ. ಆ ಬಡ್ಡಿ ಹಚ್ತಕ್ಕಂಥದಕ್ಕೆ ನಾವೇನಂತೇವೆ ಅಂತಂದರೆ ಬ್ಯಾಂಕ್ ದರ ಅಂತ ಕರಿತೀವಿ, ಹಚ್ತಕ್ಕಂಥ ಬಡ್ಡಿಗೆ. ಓಕೆ, ಈ ರೀತಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಪ್ರಶ್ನೆಗೆ 4 ವ್ಯಾಖ್ಯೆಗಳಲ್ಲಿ ಉತ್ತರಿಸಿ ಅಂತ. ಇಲ್ಲಿ 2 ಅಂಕಗಳು. ಒಂದು ಪ್ರಶ್ನೆಗೆ 2 ಅಂಕ =2. ಹಣದ ಯಾವುದಾದರೂ 2 ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಈ ಹಣದ ಕಾರ್ಯಗಳಲ್ಲಿ ಒಂದನೇದು ಹಣ ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡ್ತದೆ, ಎರಡನೇದು ಲೆಕ್ಕದ ಘಟಕ, ಮೂರನೇದು ಮೌಲ್ಯ ಸಂಗ್ರಹಣೆ, ನಾಲ್ಕನೇದು ಮೌಲ್ಯ ವರ್ಗಾವಣೆ. ಈ ಕಾರ್ಯಗಳನ್ನು ನಾವು ಹಣದ ಕಾರ್ಯಗಳಂತ ಕರೆಯುತ್ತೇವೆ. ಅಂದರೆ ವಿನಿಮಯ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಣವನ್ನು ಸಾಗಿಸ್ತಕ್ಕಂಥದ್ದಕ್ಕೆ ನಾವು ವಿನಿಮಯ ಅಂತ ಕರಿತೇವೆ. ಲೆಕ್ಕದ ಘಟಕ, ಈ ಲೆಕ್ಕ ಅಂದರೆ ಹಣವನ್ನು ಲೆಕ್ಕ ಮಾಡ್ತಕ್ಕಂಥ ಒಂದು ಯೂನಿಟ್ಸ್ ತನ್ನ ಕಡೆ ಇರ್ತಕ್ಕಂಥ ಅದನ್ನು ಕೂಡ ಹಣದ ಕಾರ್ಯವಾಗಿದೆ. ಮೌಲ್ಯ ಸಂಗ್ರಹಣೆ ಅಂತಂದರೆ ಆ ಹಣದ ಒಂದು ಮೌಲ್ಯಗಳು, ಹಣದ ಒಟ್ಟು ಒಂದು ಕಡೆ ಆ ವ್ಯಾಲ್ಯೂ ಅಂತಕ್ಕಂಥದ್ದು ಸಂಗ್ರಹ ಆಗ್ತದೆ, ಒಟ್ಟು ನೋಟು ಮತ್ತು ಕರೆನ್ಸಿಗಳ ಒಟ್ಟಿಗೆ ಕೂಡಿಸಿದಾಗ. ಮತ್ತು ಮೌಲ್ಯಗಳನ್ನು ವರ್ಗಾವಣೆ, ಆ ಸಂಗ್ರಹವಾಗಿರ್ತಕ್ಕಂಥ ಮೌಲ್ಯ ಅಥವಾ ಹಣ ಅದು ನಾವು ವರ್ಗಾವಣೆ ಮಾಡ್ತಕ್ಕಂಥ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಈ ಕಾರ್ಯಗಳನ್ನು ಕೂಡ, ಈ 4 ಕಾರ್ಯಗಳನ್ನು ನಾವೇನು ಕರಿತೇವೆ ಅಂತಂದರೆ ಹಣದ ಕಾರ್ಯಗಳಂತ ಕರೀತೇವೆ. ನೆಕ್ಸ್ಟು ಪ್ರಶ್ನೆ, CRR ಮತ್ತು SLR ಅರ್ಥ ನೀಡಿ ಅಂತ. CRR ಅಂದರೆ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಲ್ಲಿ ನಗದು ರೂಪದಲ್ಲಿ ಮೀಸಲಾಗಿ ಕಾಯ್ದಿರಿಸಬೇಕಾದ ಠೇವಣಿಯ ಶೇಕಡಾ ಪ್ರಮಾಣವನ್ನು ನಗದು ಮೀಸಲು ಅಥವಾ CRR ಎನ್ನುತ್ತೇವೆ. ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ಕೇಂದ್ರ ಬ್ಯಾಂಕಿನಿಂದ ಹಣವನ್ನು ತಗೊಳ್ಳುವಾಗ ಆ ಹಣಕ್ಕೆ ಈಗ ತಾನೇ ನಾನು ಹೇಳಿದ್ದೆ, ಈ ಮೀಸಲು ಹಣವನ್ನು ಇಟ್ಕೊಳ್ಬೇಕದು. ಈಗ 20% ಅಂತೇನು ಹೇಳಿದಲ್ಲ, 100ರಲ್ಲಿ 20% ಅಂತಂದರೆ ಈ ಒಂದು 20% ರೂಪದಲ್ಲಿ ತನ್ನನ್ನಲ್ಲೇ ಇಟ್ಕೊಳ್ತಕ್ಕಂಥ ಹಣಕ್ಕೆ ನಾವು CRR ಅಂತ ಕರಿತೇವೆ, ಠೇವಣಿಯ ಶೇಕಡಾ ಪ್ರಮಾಣ. ಅದೇ ರೀತಿಯಾಗಿ SLR ಅಂತಂತಂದರೆ ವಾಣಿಜ್ಯ ಬ್ಯಾಂಕುಗಳು ದೈನಂದಿನ ವ್ಯವಹಾರಕ್ಕಾಗಿ ನಗದು ರೂಪದಲ್ಲಿ ತಮ್ಮ ಬಳಿಯ ಶಾಸನಬದ್ಧವಾಗಿ ಇಟ್ಟುಕೊಳ್ಳುವ ಠೇವಣಿಗಳ ಒಂದು ಭಾಗವನ್ನು ಶಾಸನಬದ್ಧ ಅನುಪಾತ ಎಂದು ಕರೆಯುತ್ತೇವೆ. SLR ಸ್ಪೆಷಲ್ ಲಿಕ್ವಿಡಿಟಿ ರೈಟ್ಸ್ ಅಂತ ಕರಿತೇವೆ. ಇದಕ್ಕೆ ಶಾಸನಬದ್ಧ ದ್ರವ್ಯತಾ ಅನುಪಾತ. ಈ ಹಣ ಯಾಕೆ ಇಟ್ಕೋತಾರೆ ಅಂತಂದರೆ ವಾಣಿಜ್ಯ ಬ್ಯಾಂಕ್ಗಳು ದಿನನಿತ್ಯದ ವ್ಯವಹಾರಕ್ಕಾಗಿ ತಮ್ಮಲ್ಲಿ ನಗದು ರೂಪದಲ್ಲಿ ಹಣ ಇಟ್ಕೊಳ್ಬೇಕಾಗ್ತದೆ. ಯಾಕಂತಂದರೆ ಈ ಒಂದು ಠೇವಣಿಯಲ್ಲಿ ಇಟ್ಟಿರ್ತಕ್ಕಂಥ ಜನರು ತಮ್ಮ ಅಕೌಂಟ್ಲಿಂದ ಹಣವನ್ನು ತೆಗೆಯೋದಾಗಲಿ ಅಥವಾ ಅಲ್ಲಿ ಹಣವನ್ನು ಮತ್ತೆ ಇಡೋದಾಗಲಿ ಇವುಗಳನ್ನು ಮಾಡುವಗೋಸ್ಕರ ನಾವು SLR ಅಂತಕ್ಕಂಥದ್ದು ಮಾಡಲೇಬೇಕಾದಂಥ ಕೆಲಸ.
ಮೂರನೇದು, ಸಾಲವನ್ನು ನಿಯಂತ್ರಿಸುವ ಆರ್ ಬಿ ಐ ಸಾಧನಗಳು. ಪ್ರಶ್ನೆ ಸಾಲವನ್ನು ನಿಯಂತ್ರಣ ಮಾಡ್ತಕ್ಕಂಥ ಆರ್ ಬಿ ಐ ಸಾಧನಗಳು ಯಾವ್ಯಾವು ಅಂತಂತಂದರೆ ಅಲ್ಲಿ ಫಸ್ಟ್ ಒನ್ ನೋಡ್ರಿ, ಪರಿಮಾಣಾತ್ಮಕ ಸಾಧನಗಳು. ಈ ಪರಿಮಾಣಾತ್ಮಕ ಸಾಧನಗಳಲ್ಲಿ ಒಂದನೇದು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ. ಈ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯಲ್ಲಿ ಯಾರು ಬೇಕಾದರೂ ಕೂಡ ಬ್ಯಾಂಕ್ಗಳಲ್ಲಿ ಮುಕ್ತವಾಗಿ ಯಾವುದೇ ನೀತಿ ನಿಯಮಗಳನ್ನು ಪಾಲಿಸಲಾಗದೆ ತಾವು ಹಣಗಳನ್ನು ಇಡಬಹುದು ಮತ್ತು ಹಣಗಳನ್ನು ತೆಗೆದುಕೊಳ್ಳತಕ್ಕಂಥ ಕೆಲಸ ನಾವು ಮಾಡುವುದಕ್ಕೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಕರಿತೇವೆ. ಅದೇ ರೀತಿಯಾಗಿ ಎರಡನೇದು ನಗದು ಮೀಸಲು ಬದಲಾವಣೆ, ನಗದು ಮೀಸಲು ಅನುಪಾತದಲ್ಲಿ ಬದಲಾವಣೆ. ಏನು ಮಾಡ್ತಂದ್ರೆ ಈ ನಗದು ಮೀಸಲು ಅನುಪಾತ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಮಾಡಿದಾದರೆ ಜನರು ಸಾಲಗಳನ್ನು ಕಡಿಮೆ ತಗೊಳ್ತಾರೆ ಮತ್ತು ಆ ನಗದು ಮೀಸಲುದಲ್ಲಿ ಕಡಿಮೆ ಮಾಡಿದ್ರೆ ಜನರು ಸಾಲವನ್ನು ಜಾಸ್ತಿ ಕೇಳ್ತಾರೆ. ಈ ರೀತಿ ನಗದು ಮೀಸಲು ಅನುಪಾತದಲ್ಲಿ ಬದಲಾವಣೆ ಮಾಡೋದು ಕೂಡ ಒಂದು ಪರಿಮಾಣಾತ್ಮಕ ಸಾಧನ ಆಗಿದೆ. ಮೂರನೇದು ಬ್ಯಾಂಕ್ ದರ ಅಥವಾ ಬ್ಯಾಂಕ್ ನೀತಿ. ಕೆಲವೊಂದು ಬ್ಯಾಂಕ್ ನೀತಿಗಳಲ್ಲಿ ಏನು ಮಾಡ್ತಾ ಇದೆ ಅಂದರೆ ನಾವು ಬದಲಾವಣೆ ಆಗ್ತಾವೆ. ಆ ನೀತಿಗಳನ್ನು ಮಾಡೋದ್ರಿಂದ ನಾವೇನಾಗ್ತೇವೆ ಅಂದರೆ ನಿಯಂತ್ರಣ ಮಾಡೋದು ಅನುಕೂಲ ಆಗ್ತಾ ಇದೆ. ಬ್ಯಾಂಕ್ ದರ ಅಂತಂದರೆ ಈ ಬಡ್ಡಿ ದರಗಳಲ್ಲಿ ಹೆಚ್ಚಳ ಆಗ್ಬೋದು. ರೇಪೋ ದರ ಹೆಚ್ಚಳ ಮಾಡಿದೆವು ಅಂತಂತಂದರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಅದು ಬ್ಯಾಂಕಿಗೆ ಅಪ್ಲೈ ಆಗಿದ್ದಾದರೆ, ಅದೇ ರೀತಿ ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಕಸ್ಟಮರ್ಗಳಿಗೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆದರೆ ಹಣಗಳನ್ನು ತಗೊಳ್ಳೋದು ಕಡಿಮೆ ಮಾಡ್ತಾರೆ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆದರೆ ಹಣಗಳನ್ನು ಜಾಸ್ತಿ ತಗೊಳ್ತಾರೆ. ಇದು ಕೂಡ ಒಂದು ಸಾಧನವಾಗಿ ನಿಯಂತ್ರಣ ಮಾಡ್ತಕ್ಕಂಥದ್ದು. ನಾಲ್ಕನೇದು ಶಾಸನಬದ್ಧ ದ್ರವ್ಯತೆ ಅನುಪಾತವನ್ನು ವ್ಯತ್ಯಾಸಗೊಳಿಸುವುದು. ಈ ಶಾಸನಬದ್ಧ ಅಂದರೆ SLR ಅಂದರೆ ವಾಣಿಜ್ಯ ಬ್ಯಾಂಕ್ಗಳನ್ನು ದೈನಂದಿನ ವ್ಯವಹಾರಕ್ಕಾಗಿ ನಗದು ರೂಪದಲ್ಲಿ ಇಟ್ಕೊಳ್ತಕ್ಕಂಥ ಹಣದಲ್ಲಿ ವ್ಯತ್ಯಾಸ ಮಾಡಿದಾಗ ಸಹಜವಾಗಿ ಏನಾಗ್ತದೆ, ಇದು ಕೂಡ ಒಂದು ಪರಿಮಾಣಾತ್ಮಕ ಸಾಧನವಾಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದೆ. ಇವು 4 ಪರಿಮಾಣಾತ್ಮಕ ಸಾಧನಗಳಂತ ನಾವು ಕರೆಯುತ್ತೇವೆ. ಅದೇ ರೀತಿ ಗುಣಾತ್ಮಕ ಕ್ರಮಗಳು. ಈ ಒಂದು ಕಂಟ್ರೋಲ್ ಮಾಡೋದಕ್ಕೆ ಇನ್ನೊಂದು ಕ್ರಮ ಗುಣಾತ್ಮಕ. ಈ ಬ್ಯಾಂಕಿನ ಗ್ರಾಹಕರಿಗೆ ಅವ್ರಿಗೆ ಏನು ಮಾಡ್ತಕ್ಕಂಥ ನೈತಿಕ ಪ್ರೇರಣೆ ಮಾಡಿಕೊಡ್ತಕ್ಕಂಥದ್ದು. ನೈತಿಕವಾಗಿ ಪ್ರತಿಯೊಬ್ಬ ಬ್ಯಾಂಕರ್ಸ್ ಆಗಿರ್ಬೋದು ಮತ್ತು ಸಾಲಗಾರರಾಗಿರ್ಬೋದು, ಇವರಿಗೆ ನೈತಿಕವಾದಂಥ ಪ್ರೇರಣೆ ಕೊಡಬೇಕು. ಈ ನೈತಿಕವಾದಂಥ ಪ್ರೇರಣೆನ ಕೊಟ್ಟಾಗ ಅವರು ಆ ಭಾವನೆಗಳಿಂದ ಅರ್ಥ ಮಾಡಿಕೊಂಡು ಅದು ಕೂಡ ಒಂದು ಕಡೆ ನಿಯಂತ್ರಣ ಮಾಡೋ ಒಂದು ಸಾಧನವಾಗ್ತದೆ ಅಂತಕ್ಕಂಥದ್ದು ಒಂದನೇದು. ಎರಡನೇದು ಅಂಚಿನ ಅಗತ್ಯತೆಗಳು. ಈ ಅಂಚಿನ ಅಗತ್ಯತೆ ಅಂತಂತಂದರೆ ಕೊನೆಯ ಪಕ್ಷದವರೆಗೂ ಆ ಒಂದು ಮಾರ್ಜಿನಲ್ ಅಂದರೆ ಹೆಚ್ಚುವರಿ ಆಗ್ತಕ್ಕಂಥ ಹಣವನ್ನು ಕಡಿಮೆ ಮಾಡೋದಾಗಲಿ ಅಥವಾ ಅವರ ಅಗತ್ಯತೆಗೆ ಅನುಗುಣವಾಗಿ ಹಣವನ್ನು ತಿಳುವಳಿಕೆ ಹೇಳಿ ಅವರಿಗೆ ಏನು ಮಾಡ್ಬೋದು ಅಂತಂದರೆ ನಿಯಂತ್ರಣ ಮಾಡೋದು ಕೂಡ ಇದು ಒಂದು ಸಾಧನವಾಗಿ ಕೆಲಸ ಮಾಡ್ತದೆ. ಅದೇ ರೀತಿಯಾಗಿ ಸಾಲದ ಪಡಿತರ ವ್ಯವಸ್ಥೆ. ಈ ಸಾಲದ ಪಡಿತರ ವ್ಯವಸ್ಥೆ ಮುಖಾಂತರ ಗುಣಾತ್ಮಕವಾಗಿ ಅಂದರೆ PDS ಅಂತ ಸಾಲದ ಪಡಿತರ ವ್ಯವಸ್ಥೆ. ಅದೇ ರೀತಿ
ಇದು ಆಗಿದರೆ ನೆಕ್ಸ್ಟ್ ನೇರ ಕ್ರಮ ಅವ್ರ ಮೇಲೆ ಡೈರೆಕ್ಟಾಗಿ ಕೆಲವೊಂದು ಕ್ರಮಗಳನ್ನು ತಗೊಳ್ಳೋದ್ರ ಮುಖಾಂತರನೂ ಕೂಡ ಈ ಒಂದು ಸಾಲದ ನಿಯಂತ್ರಣಗಳ ಮಾಡೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಹಣದ ಬೇಡಿಕೆ 2 ಉದ್ದೇಶಗಳ ತಿಳಿಸಿ ಅಂತ. ಒಂದು ವ್ಯವಹಾರದ ಉದ್ದೇಶ, ಎರಡನೇದು ಸಟ್ಟ ವ್ಯಾಪಾರದ ಉದ್ದೇಶ. ಈ ವ್ಯವಹಾರದ ಉದ್ದೇಶ ಅಂತಂದರೆ ಜನರು ತಮ್ಮ ದೈನಂದಿನ ವ್ಯವಹಾರಗಳಿಗೋಸ್ಕರ ಹಣವನ್ನು ಬೇಡಿಕೆ ರೂಪದಲ್ಲಿ ಕೇಳ್ತಕ್ಕಂಥದಕ್ಕೆ ನಾವು ವ್ಯವಹಾರ ಬೇಡಿಕೆ ಅಂತ ಕರೀತೇವೆ. ಅದೇ ರೀತಿಯಾಗಿ ಎರಡನೇದು ಸಟ್ಟ ವ್ಯಾಪಾರ ಅಂತಂತಂದರೆ ಹಣ ಯಾಕೆ ಜನರಿಗೆ ಕೇಳ್ತಾರೆ ಅಂದರೆ ದೊಡ್ಡ ದೊಡ್ಡ ವ್ಯಾಪಾರಿಗಳು ಅವರು ಏನು ಮಾಡ್ತಾರೆ ಅಂತಂದರೆ ತಮ್ಮ ವ್ಯಾಪಾರವನ್ನು ಅಭಿವೃದ್ಧಿ ಮಾಡೋಗೋಸ್ಕರ ಆ ಒಂದು ಹಣವನ್ನು ಸಟ್ಟ ರೂಪದಲ್ಲಿ ತಗೊಳ್ತಾರೆ. ಈ 2 ಬೇಡಿಕೆಯನ್ನು ನಾವು ಹಣದ ಬೇಡಿಕೆಯ ಉದ್ದೇಶ ಅಂತ ಕರೆಯುತ್ತೇವೆ. ಅದೇ ರೀತಿಯಾಗಿ 5ನೇ ಪ್ರಶ್ನೆ, ಬ್ಯಾಂಕ್ ದರ ಮತ್ತು ಹಣದ ಪೂರೈಕೆಯನ್ನು ಹೇಗೆ ಪ್ರಭಾವಿಸುತ್ತವೆ? ನೋಡಿ, RBI ಬ್ಯಾಂಕ್ ದರ ಬದಲಾವಣೆ ಮಾಡುವ ಮೂಲಕ ಹಣದ ಪೂರೈಕೆಯನ್ನು ನಿಯಂತ್ರಿಸುತ್ತದೆ. RBI ಬ್ಯಾಂಕ್ ದರವನ್ನು ಹೆಚ್ಚಿಸಿದ್ದರೆ ವಾಣಿಜ್ಯ ಬ್ಯಾಂಕ್ಗಳು ಪಡೆಯುವ ಸಾಲವು ದುಬಾರಿಯಾಗುವುದರಿಂದ ವಾಣಿಜ್ಯ ಬ್ಯಾಂಕ್ಗಳು ಹೊಂದಿರುವ ಮೀಸಲಿನ ಪ್ರಮಾಣ ಏನಾಗ್ತಾಯಿದೆ ಅಂತಾರೆ, ಕಡಿಮೆ ಆಗ್ತದೆ. ಈ ಪರಿಣಾಮವಾಗಿ ಬ್ಯಾಂಕುಗಳು ಸಾಲ ನೀಡಿಕೆ ಸಾಮರ್ಥ್ಯ ಕಡಿಮೆಯಾಗಿ ಹಣದ ಪೂರೈಕೆ ಏನಾಗ್ತಾಯಿದೆ ಅಂತಂದರೆ ಇಳಿಕೆಯಾಗುತ್ತದೆ. ಈ ರೀತಿ ಬ್ಯಾಂಕ್ ದರ ಹಣದ ಪೂರೈಕೆಯನ್ನು ಪ್ರಭಾವಿಸೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡಿ, RBI ಬ್ಯಾಂಕ್ ದರವನ್ನು ಕಡಿತಗೊಳಿಸಿದಾಗ ವಾಣಿಜ್ಯ ಬ್ಯಾಂಕ್ಗಳು ಸಾಲ ನೀಡಿಕೆ ಸಾಮರ್ಥ್ಯ ಹೆಚ್ಚಾಗುವುದರಿಂದ ಹಣದ ಪೂರೈಕೆ ಏರಿಕೆಯಾಗುತ್ತದೆ. ಇಲ್ಲಿ ನೋಡಿ, RBI ಬ್ಯಾಂಕ್ ದರವನ್ನು ಕಡಿತ ಮಾಡಿದಾಗ ವಾಣಿಜ್ಯ ಬ್ಯಾಂಕ್ಗಳು ಸಾಲ ನೀಡಿಕೆ ಸಾಮರ್ಥ್ಯ ಏನಾಗ್ತದೆ, ಹೆಚ್ಚಾಗುವುದರಿಂದ ಹಣದ ಪೂರೈಕೆ ಏನಾಗ್ತದೆ, ಏರಿಕೆ ಆಗುತ್ತದೆ ಅಂತಕ್ಕಂಥದ್ದು ಇದು ಒಂದು ಅರ್ಥದಲ್ಲಿ. 6ನೇದು, ಅಂತಿಮ ಋಣದಾತನೆಂದು ಕರೆಯಲ್ಪಡುವ RBI ಪಾತ್ರವೇನು ಅಂತ. ಈ ವಾಣಿಜ್ಯ ಬ್ಯಾಂಕ್ಗಳು ಸಾಲ ನೀಡಿಕೆ ಅಗತ್ಯವಿರುವ ಹಣಕಾಸಿನ ಸಂಪನ್ಮೂಲಗಳನ್ನು ಹಣದ ಮಾರುಕಟ್ಟೆಯಿಂದ ಅಥವಾ RBIನಿಂದ ಪಡೆಯಬಹುದು. ವಾಣಿಜ್ಯ ಬ್ಯಾಂಕ್ಗಳು ಮಾರುಕಟ್ಟೆ ಮೂಲಕ ಹಣಕಾಸು ಸಂಪನ್ಮೂಲಗಳನ್ನು ವಿಫಲವಾಗಿದ್ದಾಗ ಅಂತಿಮ ಋಣದಾತನಾಗಿ RBIಯನ್ನು ಸಂಪರ್ಕಿಸುತ್ತದೆ. ಈ RBI ವಾಣಿಜ್ಯ ಬ್ಯಾಂಕ್ಗಳಿಂದ ಸೂಕ್ತ ಭದ್ರತೆ ಪಡೆದು ವಿವಿಧ ಸಾಧನಗಳ ಮೂಲಕ ಸಾಲ ನೀಡುತ್ತದೆ. ಅಂತಿಮವಾಗಿ ಋಣದಾತ RBI ವಾಣಿಜ್ಯ ಬ್ಯಾಂಕ್ಗಳಿಗೆ ಹಣಕಾಸಿನ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕಡೆಯ ಸಾಲಗಾರನಾಗಿ ಹಣಕಾಸು ನೆರವು ಸಾಲ ನೀಡುತ್ತದೆ. ಇದಕ್ಕೆ ನಾವು ಅಂತಿಮ ಋಣದಾತನೆಂದು ಕರೆಯುತ್ತೇವೆ. ಅಂದರೆ RBI ಯಾಕೆ ಅಂತಿಮ ಋಣದಾತ ಅಂತ ಕರಿತೇವೆ ಅಂತಂದರೆ, ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲವನ್ನು ನೀಡಿದಾಗ ವಾಣಿಜ್ಯ ಬ್ಯಾಂಕ್ಗಳನ್ನು ಕೊಟ್ಟಂಥ ಗ್ರಾಹಕರಿಗೆ ಸಾಲವನ್ನು ಹಿಂದಿರುಗಿಸಿ ಕೊಡದೇ ಇದ್ದಾಗ ಗ್ರಾಹಕರು ಆವಾಗ ಆ ವಾಣಿಜ್ಯ ಬ್ಯಾಂಕ್ಗಳನ್ನು ನಷ್ಟದಲ್ಲಿ ಬರುತ್ತದೆ. ಆ ನಷ್ಟದಲ್ಲಿ ಬಂದಾಗ ಹಣಕಾಸಿನ ಬಿಕ್ಕಟ್ಟನ್ನು ಸಂದರ್ಭಿಸಿದಾಗ ಆವಾಗ RBI ಏನು ಮಾಡ್ತಾ ಇದೆ ಅಂತಂದರೆ ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ಕೆಲವೊಂದು ನೀತಿಗಳನ್ನು ಹಾಕಿ ಅದಕ್ಕೆ ಏನು ಮಾಡ್ತಂದರೆ ಆ ಬಿಕ್ಕಟ್ಟನ್ನು
ಕಡೆಯ ಸಾಲಗಾರನಿಗೂ ಹಣಕಾಸು ನೆರವು ನೀಡುತ್ತದೆ ಅಂತ ಈ ಒಂದು RBI ಅಂತಿಮ ಋಣದಾತನೆಂದು ಕರೆಯುತ್ತೇವೆ. ಈ ರೀತಿ ನಾವು ಮಾಡಿರ್ತಕ್ಕಂಥ ವಿಡಿಯೋಗಳು ಏನಾದರೂ ತಪ್ಪುಗಳಾಗಿದರೆ ತಾವುಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡುವುದರ ಮುಖಾಂತರ ನಮ್ಮ ವಿಡಿಯೋಗಳಿಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ತಾವು ಪ್ರಶ್ನೆಗಳನ್ನು ಕೇಳೋದಾಗಲಿ ಅಥವಾ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಆನ್ಸರ್ ಮಾಡೋದು ಆಗಲಿ, ಇವುಗಳನ್ನು ಮಾಡುವುದರ ಮುಖಾಂತರ ನಿಮ್ಮ ಜ್ಞಾನಾರ್ಜನೆಯನ್ನು ಹೆಚ್ಚಿಗೆ ಆಗುತ್ತದೆ ಅಂತ ಹೇಳುತ್ತಾ ಇವತ್ತು ಈ ವಿಡಿಯೋ